ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪಲತಾ ಅಂಥೇಳಿ. ನಾನು ಪ್ರಾಪರ್ ಗದಗ. ಮತ್ತು ನನಗೆ ಧ್ಯಾನ ಕರ್ಕೊಂಡು ಬಂದಿದ್ದು ನಮ್ಮ ನೇಬರ್ ಮಂಜುಳಾ ಅವರು. ಆಮೇಲೆ ನಾನು ಈ ಧ್ಯಾನಕ್ಕೆ ಯಾಕೆ ಬಂದೆ ಅಂತಂದ್ರೆ ನನಗೆ ಸಾಕಷ್ಟು ಮಂಡಿ ನೋವು ಐತಿ, ಆಮೇಲೆ ಬ್ಯಾಕ್ ಪೇನ್ ಮತ್ತು ಆರ್ಥ್ರೈಟಿಸ್ ಪ್ರಾಬ್ಲಮ್ ಐತಿ, ಮತ್ತು ಕಣ್ಣಿಂದು ಪ್ರಾಬ್ಲಮ್ ಐತಿ, ಮತ್ತು ಕತ್ತು ನೋವು, ಈ ಥರ ಸಾಕಷ್ಟು ಪ್ರಾಬ್ಲಮ್ಸ್ಗಳು, ಆ್ಯಸಿಡಿಟಿ ಪ್ರಾಬ್ಲಮ್ಸ್, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ಧ್ಯಾನಕ್ಕೆ ಬಂದೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಧ್ಯಾನ ನನಗೆ ಸಾಕಷ್ಟು ಅಂದರೆ ನನ್ನ ತವ್ರ ಮನೆ ಕಡೆ ಮತ್ತು ಗಂಡನ ಮನೆ ಕಡೆ ಎರಡೂ ಕಡೆಗೂ ಸ್ವಲ್ಪ ಆಧ್ಯಾತ್ಮದೊಳಗೆ ಸ್ವಲ್ಪ ಇಂಟ್ರೆಸ್ಟೆಡ್ ಇದ್ದರು. ಹಾಗಾಗಿ ನಾನು ಸ್ವಲ್ಪ ಇದು SSY ಕ್ಲಾಸನ್ನು ಮುಗಿಸ್ಕೊಂಡಿದ್ದೆ ಮತ್ತು ಓಂ ಶಾಂತಿ ಕ್ಲಾಸ್ಗಳನ್ನು ಮುಗಿಸ್ಕೊಂಡಿದ್ದೆ. ನನಗೆ ಸ್ವಲ್ಪ ಮೆಡಿಟೇಷನ್ ಸ್ವಲ್ಪ ಬೇಸಿಕ್ ನಾಲೆಜ್ ಇತ್ತು. ಆದರೆ ನನಗೆ ಯಾವ ಥರ ಮೆಡಿಟೇಷನ್ ಮಾಡಬೇಕು, ಹೆಂಗೆ ಮಾಡಬೇಕು ಅದು ಯಾವುದೂ ನನಗೆ ನಾಲೆಜ್ ಇರಲಿಲ್ಲ. ಒಂದ್ಸಲ ಮಂಜುಳಾ ಅವ್ರ ಮನೆಯೊಳಗೆ ಅವರು ಇದು ಮೆಡಿಟೇಷನ್ ಬಗ್ಗೆ ಒಂದು ಮೀಟಿಂಗ್ ಐತಿ ಬರ್ರಿ ಅಂತೇಳಿ ನನಗೆ ಕರೆದ್ರು. ಆಯಿತು ಅಂತೇಳಿ ನಾನು ಆ್ಯಕ್ಚುಲಿ ಒಂದು 27 ವರ್ಷದಿಂದ ನಾನೊಂದು ಮುಳಗುಂದ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಒಳಗೆ ಜಾಬ್ ಮಾಡ್ತೀನಿ. ನಾನು ಸಾಯಂಕಾಲ ಆಫೀಸಿಂದ ಬಂದ ತಕ್ಷಣ ಆಯಿತು ಅಂತೇಳಿ ಫ್ರೆಶಪ್ ಆಗಿ ಅವ್ರ ಮನೆಗೆ ಹೋದ್ಮೇಲೆ ಅವರು ಸಾಕಷ್ಟು ಜನ ಕೂಡಿದ್ರಲ್ಲೇ. ಅಲ್ಲೇ ವಿದ್ಯಾರಾಣಿ ಮೇಡಮ್, ನೇತ್ರಾ ಮೇಡಮ್, ಒಂದಿಬ್ರು 3 ಜನ ಮಾಸ್ಟರ್ಸ್ ಇದ್ದರು. ನಂಗೆ ಅವ್ರದ್ದು ಏನೂ ಗೊತ್ತಿಲ್ಲ. ನಂಗೆ ಇದು ಬೇಸಿಕ್ ಏನೂ ನಾಲೆಜ್ ಇರಲಿಲ್ಲ. PMC ಚಾನಲ್ದಾತು ಇದು ಮೆಡಿಟೇಷನ್ದಾತು ಏನೂ ಗೊತ್ತಿರಲಿಲ್ಲ ನನಗೆ. ನಾನು ಅವತ್ತು ಮೀಟಿಂಗ್ ಐತೆ ಅಂದ್ಕೊಳ್ಳಿ ಹೋದೆ. ಹೋದ ತಕ್ಷಣ ನನಗೆ ಆ್ಯಕ್ಚುಲಿ ಮಂಡಿ ನೋವು ಇತ್ತಲ್ಲ, ಕೆಳಗಡೆ ಕೊಡೋದಕ್ಕೆ ಆಗ್ತಿರ್ಲಿಲ್ಲ. ಅಲ್ಲೇ ನಾನೊಂದು ಸ್ವಲ್ಪ ಅವ್ರ ಮನೆಯೊಳಗೆ ಕೆಳಗಡೆ ಕೊಡೋದಕ್ಕೆ ಜಾಗ ಇರಲಿಲ್ಲ. ವಿದ್ಯಾರಾಣಿ ಮೇಡಮ್ ಅವರೆಲ್ಲ ಸೋಫಾ ಮೇಲೆ ಕೂತ್ಕೊಂಡಿದ್ರು. ನಾವು ಒದ್ದಾಡೋದು ನೋಡಿ, ಮೇಡಮ್ ನೀವು ಕೆಳಗೆ ಕೂಡೋದಾಗ್ಲಿಕ್ಕೆ ಬರ್ರಿ ಇಲ್ಲಿ ಅಂತೇಳಿ ನನಗೆ ಸೀಟ್ ಬಿಟ್ಕೊಟ್ರು ಸೋಫಾ ಮೇಲೆ. ನಂಗೆ ಒಂಥರ ಮುಜುಗುರ ಅನಿಸುತ್ತೆ ಯಾವಾಗಲೂ. ಯಾಕಂದ್ರೆ ಭಾಳ ಏಜ್ ಆದವರಾದ್ರೆ ನಾವು ಎತ್ತರ ಕೂಡ್ಬೋದು. ಈಗ ಅವರು ಮಾಸ್ಟರ್ಸ್ ಇದ್ದು ಪಾಪ ಅವ್ರನ್ನ ಕೆಳಗೆ ಕೂಡಿಸಿ ನಾವು ಮೇಲೆ ಕೂಡೋದು ಅಂದ್ರೆ ಒಂಥರ ಮುಜುಗರ ಆಯ್ತು ನನಗೆ. ಆದರೂ ಬೇರೆ ದಾರಿ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಸೋಫಾ ಮೇಲೆ ಕೂತ್ಕೊಂಡೆ. ಅವರು ವಿದ್ಯಾರಾಣಿ ಮೇಡಮ್ ಅವರು ಹೇಳಿದ್ರು ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದ್ದು ಅಂತೇಳಿ. ಅವರು ಎಲ್ಲ ಡೀಟೇಲ್ ಹೇಳಿದರು. ಅವರಿಗೂ ಕೂಡ ಮಂಡಿ ನೋವು, ಬ್ಯಾಕ್ ಪೇನು, ಮತ್ತು ಆರ್ಥ್ರೈಟಿಸ್ ಪ್ರಾಬ್ಲಮ್ಮು, ಮತ್ತು ಹಲ್ಲಿನ ಪ್ರಾಬ್ಲಮ್ಮು, ಕಣ್ಣಿನ ಪ್ರಾಬ್ಲಮ್ಮು, ಆ್ಯಸಿಡಿಟಿ, ಈ ಥರ ಸಾಕಷ್ಟು ಪ್ರಾಬ್ಲಮ್ಸ್ಗಳು ನನಗಿದ್ದು. ನಾನು ಈ ಧ್ಯಾನ ಮಾಡೋದ್ರಿಂದ ನನಗೆ ಇದೆಲ್ಲ ಸಮಸ್ಯೆಗಳು ಸಾಲ್ವ್ ಆದವು ಅಂತ ಹೇಳಿದರು. ನಾನು ಆ್ಯಕ್ಚುಲಿ ಮೆಡಿಟೇಷನ್ ಮಾಡ್ತಿದ್ದೆ ಡೈಲಿ. ಬೆಳಗ್ಗೆ ಎದ್ದು 5 ಗಂಟೆಗೆ ಒಂದು 10-15 ನಿಮಿಷ ನಾನು ಮಾಡ್ತಿದ್ದೆ. ಸ್ವಲ್ಪ ಅದು ನಂಗೆ ರೂಢಿನೂ ಇತ್ತು. ನನಗೆ ಈ ಕಾನ್ಸೆಪ್ಟೇ ನಂಗೆ ಗೊತ್ತಿರಲಿಲ್ಲ. ಅಂದ್ರೆ ಧ್ಯಾನ ಮಾಡೋದ್ರಿಂತ ನಮ್ದು ಆರೋಗ್ಯ ಸುಧಾರಿಸುತ್ತೆ ಅನ್ನೋ ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ. ನಾನು ಅವತ್ತು ಅವ್ರದ್ದೆಲ್ಲ ಕೇಳಿ ನಂಗೆ ಭಾಳನೇ ಇಂಪ್ರೆಸ್ ಆಗಿಬಿಟ್ಟೆ. ನಾನು ಫಸ್ಟ್ ಟೈಮನ್ನು ನಂಗೆ ಭಾಳನೇ ಖುಷಿ ಆಯ್ತು ಇದನ್ನೆಲ್ಲ ಕೇಳ್ಕೊಂಡು. ಆಯಿತು ಅಂತೇಳಿ ಅವ್ರು ಹೇಳಿದ್ರು, ಒಂದು 41 ದಿವಸ ನೀವು ಇದು ಮಂಡಲ ಧ್ಯಾನ ಮಾಡಬೇಕು ಅಂತ ಹೇಳಿದರು. ಆಯಿತು ಅಂತೇಳಿ ನಾನು ಪ್ರಿಪೇರ್ ಆದೆ. ಯಾಕಂದ್ರೆ ನಂಗೆ ಅದು ಭಾಳ ಇಂಪ್ರೆಸ್ ಆಗ್ತಲ್ಲ. ನೋಡು ನಂಗೆ ನಂದು ಮಂಡಿ ನೋವು, ಬ್ಯಾಕ್ ಪೇನ್ ಎಲ್ಲ ಹೋಗುತ್ತೇನೋ ನೋಡೋಣ ಅಂತೇಳಿ ತಿಳ್ಕೊಂಡು ನಾನು 41 ದಿವಸ ಅಲ್ಲಿ ಪ್ರಸನ್ನಾಂಜನೇಯ ದೇವಸ್ಥಾನದೊಳಗೆ, ಶರಣಬಸವೇಶ್ವರ ನಗರದೊಳಗೆ ಅಲ್ಲೇ ಧ್ಯಾನ ಮಂಡಲ ಶುರು ಮಾಡಿದರು. ನಾನು ಡೈಲಿ ಆಫೀಸ್ಗೆ ಹೋಗ್ಬಂದು ಸಾಯಂಕಾಲ 6 ಗಂಟೆಗೆ ಧ್ಯಾನಕ್ಕೆ ಹೋಗ್ತಿದ್ದೆ. ಅಲ್ಲೇ 1 ತಾಸು ಕೂಡ್ತಿದ್ದೆ. ಆಮೇಲೆ ಅಲ್ಲೂ ಕೂಡ ನನಗೆ ಕೆಳಗಡೆ ಕೂಡೋದಕ್ಕೆ ಭಾಳ ಸಮಸ್ಯೆ ಇತ್ತು. ಹೆಂಗಪ್ಪ ಕೆಳಗೆ ಕೂಡೋದು ಅಂತೇಳಿ ಯೋಚನೆ ಮಾಡ್ತಿದ್ದೆ. ಆವಾಗ ಅಲ್ಲೇ ಅವರೆಲ್ಲ ಹೇಳಿದರು, ಮಾಸ್ಟರ್ಸ್ ಹೇಳಿದರು, ನೀವು ಕಾಲು ಚಾಚ್ಕೊಂಡಾದರೂ ಕೂಡ್ಬೋದು, ಆರಾಮಾಗಿ ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೆ ಆ ರೀತಿ ಕೂಡ್ರಿ ಅಂತ ಹೇಳಿದರು. ಆಮೇಲೆ ನನಗೆ ನೆಲದ ಮೇಲೆ ಕೂಡೋದ್ರಿಂದ ಸಮಸ್ಯೆ ಆಕಿತ್ತು. ಕಾಲಿನ ನರಗಳೆಲ್ಲ ಜಗ್ತಿತ್ತು. ನನಗೆ ಸ್ವಲ್ಪ ತಂಪಾತು ಅಂತಂದ್ರೆ ಕಾಲ ನರ ಜಗ್ಗುದು ಒಂಥರ ಪೂರ್ತಿ ತಂಪಾಗಿಬಿಡ್ತಿತ್ತು. ನಾನು ಹೆಂಗಪ್ಪ ತೆಳಗೆ ಕೂಡೋದು ಅಂತೇಳಿ ಯೋಚನೆ ಮಾಡಿದೆ. ಮತ್ತು ದಪ್ಪಂದು ಬೆಡ್ಶೀಟ್ ತೊಗೊಂಡೋಗಿ ಅಲ್ಲಿ ಕೆಳಗಡೆ ಹಾಸ್ಕೊಂಡು ಧ್ಯಾನಕ್ಕೆ ಕೂತ್ಕೊಳ್ತಿದ್ದೆ. ಸ್ವಲ್ಪ ದಿವಸ ಕಾಲು ಚಾಚ್ಕೊಂಡೂ ಕೂತ್ಕೊಂಡೆ. ನೋಡೋಣ ಅಂತೇಳಿ ಒಂಚೂರು ಕಾಲು ಮಡಿಸ್ತಾ ಕೂತ್ಕೊತ ಬಂದೆ. ನಂಗೆ ಚಲೋ ಅನಿಸ್ತು. ಒಂದು 5 ನಿಮಿಷ 10 ನಿಮಿಷ ಹಿಂಗೆ ಕಾಲು ಮಡ್ಚ್ಕೊಂಡು ಕೂಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಒಂದು ಅರ್ಧ ಗಂಟೆವರೆಗೂ ನನಗೆ ಕೂಡುವಂಥ ಒಂದು ಶಕ್ತಿ ಬಂತಂತಲೇ ಹೇಳ್ಬೋದು. ನನಗೆ ಭಾಳನೇ ಖುಷಿ ಆಯಿತು. ಅರ್ಧ ಗಂಟೆ ನನಗೆ ಕಾಲು ಮಡ್ಚ್ಕೊಳ್ಳೋಕೆ ಬರ್ತಿರ್ಲಿಲ್ಲ. ಕೆಳಗಡೆ ಕೂಡೋದಂತ್ರ ಒಂದು ದೂರ ನೋಳಿತ್ತು. ನಂಗೆ ಕೆಳಗಡೆ ಕುಂತು ಒಂದು ಅರ್ಧ ಗಂಟೆ ಕಾಲು ಮಡ್ಚ್ಕೊಂಡು ಕೂಡಕ್ಕೆ ಬಂತಲ್ಲ, ನನಗೆ ಭಾಳನೇ ಖುಷಿ ಆಯಿತು. ಧ್ಯಾನದೊಳಗೆ ಇಷ್ಟೆಲ್ಲ ಶಕ್ತಿ ಐತಿ ಅಂತಂದೇಳಿ ನನಗೆ ಅನಿಸ್ತು. ನಾನು ಈ ಮೆಡಿಟೇಷನ್ಗೆ ಬಂದು ಭಾಳ ದಿವಸ ಏನಾಗಿಲ್ಲ, ಒಂದು 5-6 ತಿಂಗಳು ಆಯಿತು. ಅದಕ್ಕೋಸ್ಕರ ಇದು ಮೆಡಿಟೇಷನ್ ಬಗ್ಗೆ ನಾನು ಜಾಸ್ತಿ ನಾಲೆಜ್ ಇಲ್ಲ ಅಂತ ಹೇಳ್ಬೋದು. ಆದರೆ ನನಗಾದಂಥ ಎಕ್ಸ್ಪೀರಿಯನ್ಸನ್ನು ನಾನು ಕೆಲವೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ. ನಾನಿದು 41 ದಿವಸ ಧ್ಯಾನ ಮಾಡ್ತಾ ಇದ್ನಲ್ರಿ. ಇದು ಧ್ಯಾನ ಮಾಡೋ ಮುಂದೆ ನನಗೆ ಒಂದು ಸಲ ಏನಾಯ್ತು, ಬೆಳಗ್ಗೆ ನಾನು ಪ್ರತಿದಿನ 4 ಗಂಟೆಗೆ ಹೇಳ್ತೀನಿ. ನನಗೆ ಆಫೀಸ್ಗೆ ಹೋಗೋದು ಕೆಲಸ ಎಲ್ಲ ಇರುತ್ತಲ್ಲ, ಓಕೆ. ಆದರೂ 5 ಗಂಟೆಗೆ ಎದ್ರೆ ನನಗೆ ಅದು ಕಂಫರ್ಟೇಬಲ್ ಆಗಲಿಲ್ಲ. 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ನಾನು ಮೆಡಿಟೇಷನ್ ಮಾಡ್ತಿದ್ದೆ.
4ರಿಂದ 5, ಆಮೇಲೆ 5ರಿಂದ 5:30 ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡು, ಆಮೇಲೆ ನಮ್ಮ ಮನೆಯೊಳಗೆ ಕೆಲಸ ಎಲ್ಲ ಮುಗಿಸ್ಕೊಂಡು 6:30ರಿಂದ 7 ವಾಕಿಂಗ್ ಎಲ್ಲ ಮಾಡೋದು ಒಂದು ಅಭ್ಯಾಸ ನಾನು ಇಟ್ಕೊಂಡಿದ್ದೆ. ಒಂದ್ಸಲ ಇದು ಮೆಡಿಟೇಷನ್ ಮಾಡೋ ಮುಂದೆ ನಾನು ಕುತ್ಕೊಂಡು ಮೆಡಿಟೇಷನ್ ಮಾಡಕತ್ತಿದ್ದೆ. ಮಾಡೋ ಮುಂದೆ ನನಗೇನಾಯ್ತು, ಮೆಡಿಟೇಷನಿಗೆ ಕುಂತ್ಕೊಂಡೀನಿ, ಬಟ್ ನಂಗೆ ಅದು ಹೆಂಗೆ ಕುಂತೆ ಏನಾಯ್ತು, 1 ತಾಸು 1.5 ತಾಸು ಕುತ್ಕೊಂಡೆ ನಾನು. ಕುಂತಾದ್ಮೇಲೆ ನನಗೆ ಎಚ್ಚರನೇ ಇಲ್ಲ ನನಗೆ, ಏನೂ ನಾನು ಮೆಡಿಟೇಷನ್ ಮಾಡಕತ್ತೀನಿ, ಏನೂ ಕಲ್ಪನೆಗಳು ಬರಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಕುಂತ್ಬಿಟ್ಟೀನಿ. ನಾ ಕುಂತಿದ್ದೋ ಮಲ್ಕೊಂಡಿದ್ದೋ ಅಂತ ಒಂಥರ ಕನ್ಫ್ಯೂಷನ್ ಆದಂಗೆ ಆಯ್ತು ನನಗೆ. ಆಮೇಲೆ ಇಲ್ಲ, ಆದ್ರೆ ಕುಂತಿರೋದು ನೋಡಿದ್ರೆ ಎಲ್ಲ ಕೈಗಳನ್ನು ಲಾಕ್ ಮಾಡಿಕೊಂಡು ಕಾಲು ಮಡ್ಚ್ಕೊಂಡು ಕುಂತಿರೋದು ಅದ ಪೊಸಿಷನಾಗ ಕುಂತೇನೆ. ನಂಗೆ ಒಂಥರ ಇದು ವಿಚಿತ್ರವಾದಂಥ ಅನುಭವ ಆಯ್ತು. ಆಮೇಲೆ ವಿದ್ಯಾರಾಣಿ ಮೇಡಮ್ ಅವ್ರಿಗೆ ಕೇಳಿದೆ ನಾನು, ಏನಿದು ಅನುಭವ ಹಿಂಗಾಗೈತಲ್ಲ ನನಗೆ ಅಂತೇಳಿ. ಮೇಡಮ್ ಹೇಳಿದ್ರು ಅದು ಸಮಾಧಿ ಸ್ಥಿತಿ ಅಂತ ಹೇಳಿದರು. ನಂಗೆ ಇಷ್ಟು ಖುಷಿ ಆಯ್ತಲ್ಲ. ಅಂದರೆ ಇದೆಲ್ಲ ನಾನು ಸ್ವಲ್ಪ ಎಲ್ಲೋ ಓದ್ತಿದ್ದೆ, ಎಲ್ಲೋ ಕೇಳ್ತಿದ್ದೆ, ಬಟ್ ಈ ಅನುಭವ ನನಗಾತಲ್ಲ ಅಂಥೇಳಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. 1 ವಾರದ ತನಕ ನನಗೆ ಆ ಖುಷಿಯನ್ನು, ಆ ಅನುಭವ ನನಗೆ ಮರೆಯೋದಕ್ಕನೇ ಆಗಲಿಲ್ಲ, ಅಷ್ಟು ಖುಷಿ ಆಯ್ತು. ಆ ನಂತರ ಮತ್ತು ಇದೇ ರೀತಿ ನಾ ಮೆಡಿಟೇಷನ್ ಅಂತೂ ಬಿಡಲಿಲ್ಲ, 41 ದಿವಸ ಮಾಡಲೇಬೇಕು ಅಂತ ಹೇಳಿದ್ರಲ್ಲ, ಬೆಳಗ್ಗೆ ಸಾಯಂಕಾಲ ಮಾಡ್ತಿದ್ದೆ. ಆಮೇಲೆ ನನಗೇನಾಯ್ತು, ಇದು ಮೆಡಿಟೇಷನ್ ಮಾಡೋ ಮುಂದೆ ಒಂಥರ ನರಗಳೆಲ್ಲ ಜಗ್ಗೋದು, ಆಮೇಲೆ ಈ ಲೆಫ್ಟ್ ಸೈಡ್ ನನಗೆ ಒಂಥರ ನರ ಎಲ್ಲ ಜಗ್ಗೋದಕ್ಕೆ ಶುರುವಾಯ್ತು. ಏನಾತಪ್ಪ ಇದೆಲ್ಲ ಅಂದ್ಕೊಂಡು ಆಸ್ಪತ್ರೆಗೆ ತೋರ್ಸೋದಕ್ಕೆ ಹೋದೆ ನಾನು. ಹೋದ ಕೂಡಲೇ ನಾನು ನ್ಯೂರಾಲಜಿಸ್ಟ್ ಕಡೆಗೆ ಹೋದೆ. ಫಸ್ಟಿಗೆ ನಂಗೆ ಏನೋ ನರಗಳ ಪ್ರಾಬ್ಲಮ್ ಇರಬೇಕು ಅಂತ ತಿಳ್ಕೊಂಡು ನ್ಯೂರಾಲಜಿಸ್ಟ್ ಕಡೆಗೆ ಹೋದೆ. ಅವರು ಸ್ಕ್ಯಾನಿಂಗ್ ಬರೆದು ಕೊಟ್ಟರು. ಸ್ಕ್ಯಾನ್ ಮಾಡಿದ ತಕ್ಷಣ ಸ್ಕ್ಯಾನ್ ರಿಪೋರ್ಟ್ ಒಳಗೆ ಇಲ್ಲ, ನಿಮಗೆ ಸ್ಟೋನ್ ಆಗೈತಿ ಕಿಡ್ನಿ ಒಳಗೆ ಅಂತ ಹೇಳಿದರು. ನಂಗೆ ಕಿಡ್ನಿ ಒಳಗೆ ನಂಗೆ ಅದು 7.5 ಇತ್ತು ಫಸ್ಟಿಗೆ. ಅವರು ಇದು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ನನಗೆ ಇದಕ್ಕಿಂತ ಮುಂಚೆ 1 ವರ್ಷ ಬ್ಯಾಕ್ ನಂಗೆ 11 mm ಆಗಿತ್ತು. ಅದಕ್ಕೋಸ್ಕರ ನಾನೇನು ಹೆದರ್ಕೊಳ್ಳಿಲ್ಲ, ಹೋಗ್ಲಿ ಬಿಡು, ಹಿಂದನ 11 mm ಆಗಿತ್ತು, ಇದೇನು ಬರೀ 7.5 ಐತಿ, ಕಡಿಮೆ ಆಕೈತಿ ಅಂತ ತಿಳ್ಕೊಂಡು ನಾನು ಸ್ವಲ್ಪ ಧೈರ್ಯನೇ ಮಾಡಿದ್ದೆ, ನಾನೇನು ಹೆದರ್ಕೊಳ್ಳಿಲ್ಲ. ನೀರು ಕುಡಿದು, ಜಾಸ್ತಿ ನೀರು ಕುಡಿದು ಇದು ಮಾಡಿಕೊಂಡು ಕಡಿಮೆ ಮಾಡ್ಕೋಬೋದು ಅಂತೇಳಿ ನಾನು ಧೈರ್ಯ ಮಾಡ್ಕೊಂಡು ಹಂಗೆ ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡಿದೆ. ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಆಮೇಲೆ ಕಡಿಮೆ ಆಗೈತನೋ, ಅವರು ಇಷ್ಟು ದಿವಸ ಬಿಟ್ಟು ಬರ್ರಿ ಅಂತ ನನಗೆ ಹೇಳಿದ್ರಲ್ಲ, ನಾನು ಅಷ್ಟು ದಿವಸ ಬಿಟ್ಕೊಂಡು ನಾನು ಹೋಗಿದ್ದೆ. ನಾನು ಮತ್ತೆ ಹಾಸ್ಪಿಟ್ಲಿಗೆ ಚೆಕ್ ಮಾಡಿಸಿದ್ರಾತ ಅಂತೇಳಿ ಅವ್ರು ಮತ್ತೆ ಸ್ಕ್ಯಾನ್ ಮಾಡಿದರು. ಮತ್ತೆ ಸ್ಕ್ಯಾನ್ ಮಾಡಿ ಏನು ಹೇಳಿದರು, ಇಲ್ಲ ಇದು ಸ್ಟೋನ್ ಇನ್ನೂ ದೊಡ್ಡದಾಗೈತಲ್ಲ ಮೇಡಮ್ಮು, ಯಾಕೆ ನೀರು ಸರಿಯಾಗಿ ಕುಡಿತಿರೋ ಇಲ್ಲೋ ಅಂತ ಕೇಳಿದರು. ಇಲ್ಲ ಸರ, ನೀರು ಕುಡಿತೀನಿ ಚಲೋ ತಂಗ, ಅದ್ಯಾಕೆ ದೊಡ್ಡದಾಯ್ತು ನನಗೆ ಅರ್ಥ ಆಗಲಿಲ್ಲ. ಆಯಿತು ಅಂತೇಳಿ ಮತ್ತು ಆಯುರ್ವೇದಿಕ್ ಔಷಧಿ ತೊಗೊಂಡೆ. ಕೆಲವೊಂದು ಹುಲ್ಕೋಟೆ ಒಳಗೆ ಮತ್ತು ಬೆಂಕದ ಕಟ್ಟೆ ಒಳಗೆ ಅವರು ಆಯುರ್ವೇದಿಕ್ ಔಷಧಿಯನ್ನು ಕೊಟ್ಟರು. ಅದನ್ನು ಕೂಡ ನಾನು ತೊಗೊಂಡೆ. ಆಯುರ್ವೇದಿಕ್ ತೊಗೊಂಡ್ರೆ ಕಡಿಮೆ ಆಕೈತಿ ಅಂತ ಕೆಲವು ಜನ ಹೇಳಿದರು. ಆಯಿತು ಅಂತೇಳಿ ಅದನ್ನು ಕೂಡ ಔಷಧಿಯನ್ನು ತೊಗೊಂಡು ಮತ್ತೆ ಸ್ಕ್ಯಾನ್ ಮಾಡ್ಸಕ್ಕೆ ಹೋದೆ. ಮತ್ತೊಂದು ಸ್ವಲ್ಪ ದೊಡ್ಡದಾಗೈತೆ ಅಂತ ಹೇಳಿದರು ಅವರು. ನಂಗೆ ಭಾಳ ಬೇಜಾರಾಯ್ತು. ಮೇಡಮ್ಗೆ ಕೇಳಿದೆ ಫೋನ್ ಮಾಡಿ, ಏನೂ ಆಗೋದಿಲ್ಲ ಮೇಡಮ್ಮ, ನೀವು ಹೆದರ್ಕೊಳೋದಕ್ಕೆ ಹೋಗ್ಬೇಡ್ರಿ, ಅದು ಇಲ್ಲ ಅಂತ ತಿಳ್ಕೊಂಡು ನೀವು ಇದ್ದು ಬಿಡ್ರಿ, ನೀವು ಹೆದರ್ಕೋಬೇಡ್ರಿ ಅಂತ ಅವರು ಭಾಳ ನನಗೆ ಧೈರ್ಯ ತುಂಬಿದ್ರು. ಆದರೂ ನನಗೆ ಆಯಿತು ಅಂದ್ಕೊಂಡು ಸುಮ್ಮನಿದ್ದೆ. ಅದೆಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡು ಏನು ಮಾಡಿದ್ರು, ನಂಗೆ ಅದು ಯೂರಿನ್ಗೆ ಹೋಗೋ ಮುಂದೆ ನಂಗೆ ತ್ರಾಸು ಕೂಡ ಆಕಿತ್ತು, ನೋವು ಕೂಡ ಆಕಿತ್ತು, ಅದು ಪೇನ್ ಕೂಡ ಆವಾಗ ಬರ್ತಿತ್ತು. ಆಮೇಲೆ ಕೊನೆಗೆ ಏನು ಮಾಡಿದೆ, ನಮ್ಮ ಕಸಿನ್ ಒಬ್ಬನು ಡಾಕ್ಟರ್ ಅದಾನ ಸುಚಿರಾ ಇದೊಳಗೆ, ಕೊನೆಗೆ ಅವನಿಗೆ ಕೇಳಿದೆ, ಹೀಗೆಲ್ಲ ಆಗೈತಪ್ಪ ಏನು ಮಾಡಲಿ, ಮತ್ತು ಅವ್ರು ಡಾಕ್ಟರ್ ಆಪ್ರೇಷನ್ನ ಮಾಡಬೇಕು ಅಂತ ಹೇಳಕತ್ತಾರ. ಇಲ್ಲಿ ರೆಂಟಿ ನಂಗೆಲ್ಲ ರಿಪೋರ್ಟ್ ಕಳಿಸ್ರಿ, ನೋಡ್ತೀನಿ ನಾನು ಏನಾಗೈತಿ ಅಂತೇಳಿ. ನಾನು ಇಲ್ಲಿ ಡಾಕ್ಟರ್ಸ್ ಇರ್ತಾರೆ ಕಿಡ್ನಿ ಸ್ಪೆಷಲಿಸ್ಟ್, ಅವರಿಗೆಲ್ಲ ಕೇಳ್ತೀನಿ ಅಂತ ಹೇಳಿದರು. ಆಯ್ತು ಅಂತೇಳಿ ಅವ್ರಿಗೆ ರಿಪೋರ್ಟ್ ಕಳಿಸಿದೆ ನಾನು ಅವನಿಗೆ. ಅವರೆಲ್ಲ ರಿಪೋರ್ಟ್ ನೋಡಿ ಅವ್ರೇನಂದ್ರು, ಇಲ್ಲ ಇದು ಪಾಸ್ ಆಗೋ ಜಾಗದೊಳಗಿಲ್ಲ, ಸೈಡ್ಗೆ ಐತಿ, ಸಿಕ್ಕಾಕೊಂಡೈತಿ, ಅದು ಪಾಸ್ ಆಗೋದಿಲ್ಲ, ಅದನ್ನು ಆಪ್ರೇಷನ್ ಮಾಡೇ ತೆಗಿಬೇಕು ಅಂತ ಅವರು ಕೂಡ ಹೇಳಿದರು. ನನಗೆ ಅವನು ಹೇಳಿದ್ದ, ಡಾಕ್ಟ್ರು ಹಿಂಗೆ ಅನ್ನಕತ್ರು ಅಂದ ತಕ್ಷಣ ನಾನೇನಾಯ್ತು, ಆಯ್ತಪ್ಪ ಹಂಗಿದ್ರೆ ಮಾಡಿಸ್ಕೊಳಂತೆ ಗಟ್ಟ ಮನಸ್ಸು ಮಾಡಿ ನಾನು ಒಂದು ಇಂಜೆಕ್ಷನ್ ಚುಚ್ಚಿಸ್ಕೊಳೋದಕ್ಕೆ ಹೆದರುವಕ್ಕೆ ಆಪ್ರೇಷನ್ ಮಾಡಿಸ್ಕೊಳೋದಕ್ಕೆ ಗಟ್ಟಿ ಆಗ್ಬಿಟ್ಟೆ. ಯಾಕಂದ್ರೆ ನನಗೆ ಅದು ಪೇನ್ ಹೋಗ್ಬೇಕಿತ್ತಲ್ಲ, ಅದಕ್ಕೋಸ್ಕರ ನಾನು ಯಾವಾಗಲೂ ಸ್ವಲ್ಪ ಏನಾರ ಸ್ವಲ್ಪ ತ್ರಾಸ ಆಯ್ತು ಅಂದ್ರೆ ಪಟ್ಟನ ಗುಳಿಗೆ ನುಂಗ್ಬಿಡೋದು. ನನಗೆ ಇದೊಂದು ಹ್ಯಾಬಿಟ್ ಇದ್ದರೆ ಹೇಳ್ಬೋದು, ಪಟ್ಟನ ಗುಳಿಗೆ ನುಂಗ್ಬಿಡೋದು. ಯಾಕಂದ್ರೆ ತಕ್ಷಣಕ್ಕನ ಕಡಿಮೆ ಆಗಬೇಕು ಅದು ನೋವೆಲ್ಲ. ಆ ರೀತಿ ನಂದು ಒಂದು ಮೆಂಟಾಲಿಟಿ ಒಳಗೆ ನಾನು ಇದ್ದೆ. ನನಗೆ ಭಾಳ ಜನ ಹೇಳ್ತಿದ್ರು, ನಮ್ಮ ಅಕ್ಕ ಅವರೆಲ್ಲ ಹೇಳ್ತಿದ್ರು, ಭಾಳ ಮಾತ್ರೆ ತೊಗೋಬೇಡ, ಚಲೋ ಅಲ್ಲ ಅದು ಆರೋಗ್ಯಕ್ಕೆ ಅಂತ ಎಲ್ಲರೂ ಹೇಳ್ತಿದ್ರು. ನೀವೇನು ಆ ಮನೆಯೊಳಗೆ ಇರ್ತೀರಿ, ರೆಸ್ಟ್ ಮಾಡಿಕೊಂಡು ಆರಾಮಾಗಿರಿ, ಆದ್ರೆ ನಾನು ಆಫೀಸ್ಗೆ ಹೋಗೋಕ್ಕೆಲ್ಲ ನನಗೆ ಟ್ಯಾಬ್ಲೆಟ್ಸ್ ಬೇಕು ಅಂತೇಳಿ ನಾನು ಅವ್ರಿಗೆಲ್ಲ ಅಂದ್ರೆ ನನ್ನನ್ನು ಸಮರ್ಥನೆ ಮಾಡ್ಕೊತಿದ್ದೆ. ಅಷ್ಟು ಟ್ಯಾಬ್ಲೆಟ್ಸ್ ತೊಗೊತಾ ಅದೊಂದು ರೂಢಿ ಆಗ್ಬಿಟ್ಟಿತ್ತು ನನಗೆ. ಸ್ವಲ್ಪ 1-2 ಸೀನ್ ಬಂತು ಅಂದ್ಕೊಂಡು ಒಕಾಸೆಟ್ ತೊಗೊಳೋದು, ಸ್ವಲ್ಪ ಏನಾರ ಮೈಕೈ ನೋವು ಬಂತು ಅಂದ್ರೆ ಒಂದು ಪೇನ್ ಕಿಲ್ಲರ್ ನುಂಗೋದು, ಮಂಡಿ ನೋವು ಜಾಸ್ತಿ ಆಯ್ತಪ್ಪ ಅಂದ್ಕೊಂಡು ಒಂದು ಪೇನ್ ಕಿಲ್ಲರ್ ನುಂಗೋದು, ಈ ಥರ ಟ್ಯಾಬ್ಲೆಟ್ಸ್ ತೊಗೊತಾನೆ ಇದ್ದೆ. ಹಾಗಾಗಿ ನನಗೆ ಇದು ಮೆಡಿಟೇಷನ್ ಒಳಗೆ ಇನ್ನೂ ಪೂರ್ತಿ ಕಾನ್ಫಿಡೆನ್ಸ್ ಬಂದಿರಲಿಲ್ಲ. ಆಯಿತು ಅಂತೇಳಿ ಆಪ್ರೇಷನ್ಗೆ ರೆಡಿ ಆದೆ. ಅವರು ಹುಬ್ಬಳ್ಳಿ ಒಳಗೆ ಡಾಕ್ಟ್ರು, ಇಲ್ಲ ಒಂದು 25 ಡೇಸ್ ನಾವು ಊರಾಗಿರೋದಿಲ್ಲ, ಅವ್ರು ಫಾರಿನ್ಗೆ ಹೋಗ್ತಾರ ಅಂತ ನಮ್ಮ ಕಸಿನ್ ಹೇಳಿದ.
ಮತ್ತೇನು ಮಾಡೋದು ಹಂಗಾರ ಅಂದ್ರೆ ಏನೋ ಇದು ದೂರ ಹೊಂಟೈತಲ್ಲ, ಏನಾದರೂ ನನಗೆ ಕಡಿಮೆ ಆಗ್ಬೋದೇನೋ ಅಂತ ನಾನು ಅಂದ್ಕೊಂಡೆ. ಅಂದ್ರೂ ಕೂಡ ಅದು ಸಿಟಿ ಸ್ಕ್ಯಾನ್ ಕೂಡ ಮಾಡಿಸಿದ್ರು ಅದು ಅದ್ರೊಳಗೂ ಕೂಡ ಸ್ಟೋನ್ ಐತಂತನ ಬಂತು. ಅದಾದಮೇಲೆ ಒಂದು 4 ದಿವಸ ಬಿಟ್ಟು ಈ ಡಾಕ್ಟರ್ ಕೂಡ, ಇಲ್ಲಿ ಲೋಕಲ್ ಇರೋ ಡಾಕ್ಟರ್ ಕೂಡ, ನಾನು ಒಂದು 4-5 ದಿವಸ ಊರಾಗಿರಂಗಿಲ್ಲ ಮೇಡಮ್ಮ ಅಂತಂದ್ರು. ನಾನು ಸ್ವಲ್ಪ ಅವಸರ ಮಾಡಿದೆ, ಹಂಗಿದ್ರೆ ನೀವು ಊರಾಗ ಇದ್ದಾಗಲೇ ಮಾಡ್ಕೊಂಡ್ಬಿಡ್ರಿ, ಯಾಕಂದ್ರೆ ನಮಗೆ ಸ್ವಲ್ಪ ಸ್ಯಾಟರ್ಡೆ ಸಂಡೇ ಹಾಲಿಡೇಸ್ ರಜಾ ಭಾಳ ಹೋಗುತ್ತಲ್ಲ ಅಂದ್ಕೊಂಡು ನಾನು ಸ್ವಲ್ಪ ಅವಸರ ಮಾಡಿಕೊಂಡು ಆಪ್ರೇಷನ್ ಮಾಡಿಬಿಟ್ರಿ ಸರ್, ಹಂಗಿದ್ರೆ ನೀವು ಊರಾಗಿರೋಳಗೆ ಅಂತ ಅವ್ರ ಜೊತೆಗೆ ಹೇಳಿದೆ. ಹೇಳಿದ ತಕ್ಷಣ ಅವರು ಆಯಿತು ಅಂದರು. ಆಮೇಲೆ ನಮ್ಮ ಕಸನ್ ಕೂಡ ಹೇಳಿದ, ನೀನು ಭಾಳ ದಿವಸ ಬಿಡೋದಕ್ಕೆ ಹೋಗ್ಬೇಡ್ರಿ, ಮಾಡಿಸ್ಕೊಂಡ್ಬಿಡ್ರಿ, ಸುಮ್ಮನೆ ಅದು ಇಫೆಕ್ಟ್ ಆಗಬಾರ್ದು, ಕಿಡ್ನಿಗೆ ಅದೆಲ್ಲ ಎಫೆಕ್ಟ್ ಆಗಬಾರ್ದು ಅಂತ ಅವನು ಕೂಡ ಹೇಳಿದ. ಆಯಿತು ಅಂತೇಳಿ ಆಪ್ರೇಷನ್ ಹಾಸ್ಪಿಟ್ಲಿಗೆ ಹೋದೆ. ಆಪ್ರೇಷನ್ಗೆ ಎಲ್ಲ ಅನಸ್ತೇಷಿಯಾ ಇಂಜೆಕ್ಷನ್ಸ್ ಅದೆಲ್ಲ ನನಗೆ ಅಡ್ಮಿಟ್ ಆದಮೇಲೆ ಅವ್ರು ಏನೇನು ಪ್ರೊಸೆಸ್ ಇರ್ತಾವಲ್ಲ ಅದನ್ನೆಲ್ಲ ಮಾಡಿ ನಾನು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ಎಲ್ಲ ಅನಸ್ತೇಷಿಯಾ ಎಲ್ಲ ಕೊಟ್ಟಾದ್ಮೇಲೆ ಡಾಕ್ಟ್ರು ಆಪ್ರೇಷನ್ ಮಾಡೋದಕ್ಕಂತ ಸ್ಟಾರ್ಟ್ ಮಾಡಿದ್ರು. ಅವ್ರೇನು ಹೇಳಿದ್ರು, ಮೇಡಮ್ ನಿಮ್ಗೆ ಲೆಫ್ಟ್ ಸೈಡ್ ಕಿಡ್ನಿ ಒಳಗೆ ಸ್ಟೋನ್ ಇತ್ತಲ್ರಿ ಅಂತ ಹೇಳಿದರು. ಹೌದು ಅಂತ ಹೇಳಿದೆ ನಾನು. ಬಟ್ ಅದು ಇಲ್ಲಲ್ರಿ, ಸ್ಟೋನ ಇಲ್ಲಲ್ರಿ ಅಂತ ಹೇಳಿದರು. ನಂಗೆ ಆಶ್ಚರ್ಯ ಹೆಂಗೆ ಅಂತೇಳಿ, ಮತ್ತೆ ಇಷ್ಟು ದಿವ್ಸ ನೀವು ಹೇಳಿದ್ರಲ್ಲ ಸರ್ ಸ್ಟೋನ್ ಐತೆ ಅಂತೇಳಿ. ಇಲ್ಲ, ಸ್ಟೋನ್ ಇಲ್ಲ ಎಡಗಡೆ ಅಂತ ಹೇಳಿದರು. ಹಂಗಿದ್ರೆ ಬೇಡ ಬಿಡ್ರಿ ಸರ್, ನಂಗೆ ಆಪ್ರೇಷನ್ ಮಾಡೋದು ಅಂತ ಹೇಳಿದೆ. ಇಲ್ಲ ಮೇಡಮ್, ನಿಮ್ಗೆ ಇನ್ನೊಂದು ರೈಟ್ ಸೈಡೂ ಒಂದು ಐತಿ, ಅದನ್ನು ಆಪ್ರೇಷನ್ ಮಾಡ್ತೀನಿ ಅಂತಂದೇಳಿ ಅಂದರು. ನಾನು ಆ ಮೂಮೆಂಟ್ ಒಳಗೆ ನನಗೆ ಏನು ಹೇಳಬೇಕು ತಿಳಿಲಿಲ್ಲ. ಸರ ಮಾಡಿರಿ ಅಂತಂದೇಳಿ ನಾನು ಸುಮ್ಮನಾಗ್ಬಿಟ್ಟೆ. ಆಪ್ರೇಷನ್ ಮಾಡಿ ನಂಗೆ ಒಂದು 14-15 ದಿವಸ ಸ್ಟಂಟ್ ಹಾಕಿದ್ರು ಅವರು. ಇಷ್ಟು ಕಷ್ಟ ಅನುಭವಿಸಿದಲ್ಲ, ಇಷ್ಟು ಪೇನ್ ಅನುಭವಿಸಿದೆ ಅಂದ್ರೆ ನಾನು ಈಗ ನನ್ನ ಮನಸ್ಥಿತಿ ಹೆಂಗೆ ಬಂದ್ಬಿಟ್ಟೈತಪ್ಪ ಅಂದ್ರೆ, ಇನ್ಯಾವತ್ತೂ ನಾನು ಟ್ಯಾಬ್ಲೆಟ್ಸ್ ತೊಗೋಬಾರ್ದು, ಇನ್ಯಾವತ್ತೂ ನಾನು ದವಾಖಾನೆಗೆ ಹೋಗಬಾರ್ದು ಅನ್ನೋ ಒಂದು ಮೆಂಟಾಲಿಟಿ ಒಳಗೆ ಬಂದ್ಬಿಟ್ಟು ನಾನು ಯಾವಾಗಲೂ ಮಾತ್ರೆ ನುಂಗು. ನಾನು ಈಗ 1-1.5 ತಿಂಗಳಾತ್ರ ನನಗೆ ಆಪ್ರೇಷನ್ ಆಗಿ ಇಲ್ಲಿವರೆಗೂ ನಾನು ಒಂದು ಟ್ಯಾಬ್ಲೆಟ್ಸ್ ಕೂಡ ನುಂಗಿಲ್ಲ. ಆಮೇಲೆ ನಂಗೆ ಏನಾದರೂ ಭಾಳ ಕಾಲಿಂದ ಮಂಡಿ ನೋವು, ಅದು ಬ್ಯಾಕ್ ಪೇನ್ ಏನಾರ ಬಂತಪ್ಪ ಅಂದ್ರೆ ಸ್ವಲ್ಪ ಆಯಿಲ್ ಬಿಸಿ ಮಾಡಿಕೊಂಡು ಅದರಿಂದ ಮಸಾಜ್ ಮಾಡ್ಕೊಳ್ತೀನಿ ಹೊರತು ನಾನು ಒಂದು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಇಲ್ಲಿವರೆಗೂ. ಯಾಕಂದ್ರೆ ನನಗೆ ಕೊನೆಗೆ ಅನಿಸ್ತು, ನಾನು ಇಷ್ಟು ಮಾತ್ರೆ ನುಂಗೋದು, ಇಷ್ಟು ದವಾಖಾನೆ, ಇಷ್ಟು ಟ್ಯಾಬ್ಲೆಟ್ಸ್ ಮೇಲೆ ಡಿಪೆಂಡ್ ಆಗಿದ್ನಲ್ಲ, ಇದೆಲ್ಲ ನನಗೊಂದು ತಪ್ಪಿಸ್ಬೇಕು ಅಂತ ನನಗೆ ಇದನ್ನು ದೇವರು ಈ ರೀತಿ ಮಾಡಿದ್ನೇನೋ ಅಂತ ನನಗೆ ಒಂದು ಭರವಸೆ ಹುಡ್ತು. ಯಾಕಂದ್ರೆ ಮೆಡಿಟೇಷನ್ ಮಾಡೋದ್ರಿಂದ ಎಲ್ಲಾನು ಹೋಗುತ್ತೆ ಅಂತ ತಿಳ್ಕೊಂಡಿರೋ ನಾವು ಇಷ್ಟು ದವಾಖಾನೆಗೆ ನಾನು ಎಡಿಟ್ ಆಗಿಬಿಟ್ನಲ್ಲ, ಇಷ್ಟು ಟ್ಯಾಬ್ಲೆಟ್ಸ್ಗೆ ಎಡಿಟ್ ಆಗಿಬಿಟ್ನಲ್ಲ ಅಂತ ನನಗೆ ಒಂಥರ ಪಶ್ಚಾತ್ತಾಪ ಆದಂಗೆ ಆಗ್ಬಿಡ್ತು. ಕೊನೆಗೆ ನಾನು ಆಪ್ರೇಷನ್ ಎಲ್ಲ ಆದಮೇಲೆ ಇವತ್ತಿನವರೆಗೂ ನಾನು ಒಂದು ಟ್ಯಾಬ್ಲೆಟು ತೊಗೊಂಡಿಲ್ಲ. ಹೆಲ್ತ್ ಕೂಡ ಚಲೋ ಐತಿ ನನಗೆ. ಆಮೇಲೆ ಮಂಡಿ ನೋವು ಇನ್ನೂ ಸ್ವಲ್ಪ ಐತಿ, ನಾನು ಪೂರ್ತಿ ಕಡಿಮೆ ಆಗೈತಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ಮೆಡಿಟೇಷನ್ ಮಾಡಿದ ತಕ್ಷಣ ನಮಗೆಲ್ಲ ಕಡಿಮೆ ಆಗುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ನಾವು ಮೆಡಿಟೇಷನ್ ಅದರೊಳಗೂ ಸಾಧನೆ ಮಾಡ್ಕೊತ ಬರಬೇಕು. ನಾವು 4 ದಿವಸ ಮೆಡಿಟೇಷನ್ ಮಾಡಿದ್ವಿ ನಮಗೆಲ್ಲ ಆರಾಮಾಗ್ಬಿಡ್ತು, 8 ದಿವಸ ಮೆಡಿಟೇಷನ್ ಮಾಡಿದ್ವಿ ನಮಗೆಲ್ಲ ಆರಾಮಾಗ್ಬಿಡ್ತು, ಆ ಥರ ಆಗೋದಿಲ್ಲ. ಅಲ್ಲೂ ಕೂಡ ನಾವು ಭಾಳನ ಸಾಧನೆ ಮಾಡ್ತಾ ಬರಬೇಕು. ಈಗ ಕೆಲವೊಬ್ಬರೆಲ್ಲ 3-3 ತಾಸು ಮೆಡಿಟೇಷನ್ ಮಾಡ್ತಾರೆ. ನಾನು 1 ತಾಸು ಮೆಡಿಟೇಷನ್ ಮಾಡ್ತೀನಿ, ಬೆಳಗ್ಗೆ 1 ತಾಸು, ಸಾಯಂಕಾಲ 1 ತಾಸು. ನನಗೆ 3-3 ತಾಸು ನಾನು ಮೆಡಿಟೇಷನ್ ಮಾಡ್ತಾ ಬಂದ್ರೆ ಮೋಸ್ಟ್ಲಿ ನನಗೂ ಪೂರ್ತಿ ನಂದು ಹೆಲ್ತ್ ಪ್ರಾಬ್ಲಮ್ ಇಂಪ್ರೂವ್ ಆಗುತ್ತಾ ಅನ್ನೋ ಒಂದು ಭರವಸೆ ಕೂಡ ನನಗೆ ಹುಟ್ಕೊಂಡ್ಬಿಟ್ಟೈತಿ. ಯಾಕಂದ್ರೆ ನಾನು ಇದು ಆಪ್ರೇಷನ್ ಆಗಿಂದ ನನಗೊಂಥರ ಜ್ಞಾನೋದಯ ಅಂತಾರಲ್ಲ, ಆ ಥರ ಜ್ಞಾನೋದಯ ಆದಂಗನ ಆಯ್ತು ನನಗೆ. ಆಯಿತು, ಇನ್ನು ಮ್ಯಾಗಿಂತ್ರ ನಾನು ಯಾವುದೋ ಔಷಧಿಗಳಿಗಿನ ತೊಗೊಳೋದು ಬೇಡ ಅಂತೇಳಿ ಒಂದು ನಿರ್ಧಾರ ಮಾಡಿಕೊಂಡು ಈ ಒಂದು ಸ್ಥಿತಿಗೆ ಬಂದೆ. ನಾನು ಸಾಕಷ್ಟು ಜನರಿಗೆ ನಾನು ಮೆಡಿಟೇಷನ್ ಮಾಡ್ರಿ ಅಂತ ಹೇಳಿದೆ. ಕೆಲವೊಬ್ರು ಏನಂತಾರೆ, ಮೆಡಿಟೇಷನ್ ಮಾಡೋದ್ರಿಂದ ನಿನಗೆಲ್ಲ ಆರಾಮಾಗೈತೇನ ಅಂತ ಕೇಳ್ತಾರೆ. ನಿನ್ನ ಮಂಡಿ ನೋವೆಲ್ಲ ಹೋಗೈತಾ, ನಿನ್ನ ಬ್ಯಾಕ್ ಪೇನ್ ಎಲ್ಲ ಹೋಗೈತಾ ಅಂತ ಕೆಲವೊಬ್ರು ನನಗೆ ಅಂತಾರ ಅಸಹ್ಯ ಮಾಡಿನೂ ಮಾತಾಡ್ತಾರೆ. ನನಗೆ ಆವಾಗ ಏನು ಅನಿಸ್ತು, ಒಂಥರ ಚಾಲೆಂಜಿಂಗ್ ಅನಿಸ್ತು. ಆಯ್ತು, ನೀವೆಲ್ಲ ಹಿಂಗೆ ಕೇಳ್ತಿರಲ್ಲ, ಒಂದಲ್ಲ ಒಂದು ದಿವಸ ನಾನು ಮಂಡಿ ನೋವು, ಬ್ಯಾಕ್ ಪೇನ್, ನನಗೆ ಏನೇನು ಹೆಲ್ತ್ ಪ್ರಾಬ್ಲಮ್ಸ್ ಅದಾವಲ್ಲ ಕಂಪ್ಲೀಟ್ 100% ಕಡಿಮೆ ಮಾಡ್ಕೊಂಡು ಬಂದು ಅವಾಗ ನಿಮ್ಗೆ ಹೇಳ್ತೀನಿ, ಅವಾಗ ಮೆಡಿಟೇಷನ್ ಮಾಡಿರಂತ ನೀವು ಅಂದ್ಕೊಂಡೆ ನನ್ನಷ್ಟಕ್ಕೆ ನಾನು ಅಂದ್ಕೊಂಡು ಸುಮ್ಮನೆ. ಇನ್ನು ಕೆಲವು ಜನ ಏನಂತಾರೆ, ಏನು ಮೆಡಿಟೇಷನ್ ಮಾಡಿದ್ರಿ, ನಮ್ಗೆ ಟೈಮ್ ಇರೋದಿಲ್ಲ ಅಂತಂದೇಳಿ. ಅಲ್ಲ, ನಾವು ಜಾಬ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ರು ನಮ್ಮನ್ನು ನೋಡಿದ್ರು ಅವ್ರಿಗೆ ಮನೆಯೊಳಗೆ ಕುಂತ್ಕೊಂಡು ಮೆಡಿಟೇಷನ್ ಮಾಡೋಕ್ಕೆ ಬರಬೇಕು ಅನ್ನೋದು ಬರೋಲ್ದು. ಪಾಪ ಮೇಡಮ್ಗಳು ಸಾಕಷ್ಟು ಪ್ರಚಾರ ಮಾಡ್ತಾರೆ ಇದ್ರ ಬಗ್ಗೆ, ಆದರೂ ಕೂಡ ಕೆಲವೊಬ್ರು ಬರೋದಕ್ಕೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ನನಗಂತೂ ಇದ್ರ ಬಗ್ಗೆ ನನಗೆ ಭಾಳನ ಒಂದು ಒಳ್ಳೆಯ ಅನುಭವನ ಆಗೈತಿ ಅಂತ ಹೇಳ್ಬೋದು. ಆಮೇಲೆ ನನ್ನ ಮನೆಯೊಳಗೆ, ನಮ್ಮ ಮನೆಯವ್ರು ಈಗ ಸದ್ಯಕ್ಕಂತೂ ನಾನು ನಮ್ಮ ಮನೆಯೊಳಗಿರೋದು, ಮಕ್ಕಳೆಲ್ಲ ಬೆಂಗಳೂರೊಳಗೆ ಜಾಬ್ ಮಾಡ್ತಾರೆ. ನಮ್ಮ ಮನೆಯವ್ರಿಗೆ ಕೂಡ ನಾನು ಮೆಡಿಟೇಷನ್ ಮಾಡಿರಿ ಅಂತ ಹೇಳಿದೆ. ಸ್ಟಾರ್ಟಿಂಗ್ ಅವರು ನಸಿಕ್ಲೆ ನಾನು 4 ಗಂಟೆಗೆ ಹೇಳೋ ಮುಂದೆ ಅಷ್ಟು ಜಲ್ದಿ ನನಗೂ ಹೇಳೋಕ್ಕಾಗೋದಿಲ್ಲ ಅಂತಿದ್ರು. ಆಮೇಲೆ ಕ್ರಮೇಣ ನನಗೂ ಎಬ್ಬಸು ಅಂತ ಹೇಳೋದಕ್ಕೆ ಶುರು ಮಾಡಿದ್ರೆ ನಾನು ಒಂದು 4-5 ದಿವಸ ಎಬ್ಬಿಸಿದೆ. ಆಮೇಲೇನು 1-2 ಸಲ ಅವ್ರು ನನಗೆ ನೀನು ಎಬ್ಬಸು ಅಂದರೆ ಎಚ್ಚರಾಗುತ್ತೆ, ಹೇಳೋದಕ್ಕಾಗೋದಿಲ್ಲ ಅಂದೆ. ಕೊನೆನೇ ಹೇಳಿದವ್ರಿಗೆ, ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಹೇಳ್ತೀರಿ, ನೀವು ಹೇಳಲೇಬೇಕು ಅಂತಂದೇಳಿ ನಾನು ಅವ್ರ ಮೇಲೆ ಬಿಟ್ಬಿಟ್ಟೆ.
ಈಗ ನಾನು ನಮ್ಮ ಮನೆಯವರು ಇಬ್ಬರೂ ಕೂಡ ಒಂದೊಂದು ತಾಸು ಮೆಡಿಟೇಷನ್ ಮಾಡ್ತೀವಿ ಮನೆಯೊಳಗೆ. ಬೆಳಿಗ್ಗೆನೂ ಮಾಡ್ತೀವಿ, ಸಾಯಂಕಾಲ ಕೂಡ ಮಾಡ್ತೀವಿ. ನಮಗೆ ಮಕ್ಕಳಿಗೆ ಕೂಡ ನಾನು ಹೇಳ್ಕೊತೀನಿ, ನೀವು ಎಷ್ಟು ಆಫೀಸಿಗೆ ಹೋಗ್ರಿ, ಎಷ್ಟು ಕೆಲಸಗಳು ಇರಲಿ, ನೀವು ಬೆಳಗ್ಗೆ ಒಂದು 10ರಿಂದ 15 ನಿಮಿಷನಾದ್ರೂ ಮೆಡಿಟೇಷನ್ ಮಾಡ್ರಿಪ್ಪ ಅಂತ ನನ್ನ ಮಕ್ಕಳಿಗೆ ಕೂಡ ನಾನು ಇದೇ ರೀತಿಯಾಗಿ ಹೇಳ್ತೀನಿ. ನನಗಂತೂ ಈ ಮೆಡಿಟೇಷನ್ ಭಾಳ ಅಂದ್ರೆ ಭಾಳ ಒಂದು ಏನು ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದ್ರೆ ನಾವು ತಕ್ಷಣಕ್ಕೆ ಇದು ಎಲ್ಲ ನಾನು ಕಡಿಮೆ ಆಯಿತು ಅಂತ ಹೇಳೋದಿಲ್ಲ, ನಾನು ಇನ್ನೂ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತೀನಿ, ಹೆಚ್ಚು ನಂದು ಹೆಲ್ತ್ ಇಶ್ಯೂಸ್ ಏನೇನದಾವು ಎಲ್ಲನೂ ಕಡಿಮೆ ಮಾಡ್ಕೊತೀನಿ 100%. ಆ ಒಂದು ವಿಶ್ವಾಸ, ಒಂದು ಶ್ರದ್ಧೆ ನನಗೆ ಈ ಮೆಡಿಟೇಷನ್ ಮೇಲೆ ಬಂದೈತಿ. ನಾನು ಸಾಕಷ್ಟು ಮೆಡಿಟೇಷನ್ ಮಾಡೋರ್ದು ಸ್ಪೀಚಸ್ PMC ಚಾನಲ್ದೊಳಗೆ ಕೇಳ್ತಿದ್ದೆ. ನನಗೆ ಅದೆಲ್ಲ ಕೇಳೋದು ನೋಡಿ ಭಾಳನ ಖುಷಿ ಆಕಿತ್ತು. ಎಷ್ಟೋ ಮಂದಿಗೆ ಪಾಪ ಮೆಡಿಟೇಷನ್ ಮಾಡೋದಕ್ಕೆ ಮನೆಯೊಳಗೆ ಅನುಕೂಲಗಳಿರಲಿಲ್ಲ, ಅಷ್ಟು ಒಂದು ಸಮಸ್ಯೆಗಳಿತ್ತು. ಒಬ್ಬ ಮೇಡಮ್ ಅಂತ ಹೇಳಿದರು, ಒಂದು ಸಣ್ಣ ಮನೆ ಇತ್ತಂತ, ಆ ಮನೆಯೊಳಗೆ ಅವರು ಗಂಡ ಇದ್ದು, ಅವ್ರ ಗಂಡ ಮಕ್ಕಳು ಯಾರು ಇವರು ಮೆಡಿಟೇಷನ್ ಮಾಡೋದು ಸೇರ್ತಿದ್ದಿಲ್ಲ ಅಂತ. ಅವರು ಪಾಪ ನಸಿನ ಆದ್ರೆ ಅವ್ರು ಮೆಡಿಟೇಷನ್ ಕಲ್ತು ನಾ ಮಾಡಲೇಬೇಕು ಅಂತಂದೇಳಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಕುಂತರು ಅಂದ್ರೆ ಅವ್ರ ಮನೆಯವರು ಕಿಟಿ ಮಾಡೋದು ಬೈತಿದ್ರಂತ. ಅವ್ರಿಗೆ ಪಾಪ ಮನೆ ಒಳಗೆ ಜಾಗ ಇರ್ತಿದ್ದಿಲ್ಲ, ಕಡೆಗೆ ಮಾಳಿಗೆ ಮೇಲೆ ಹೋಗಿ ಕುಂತ್ಕೊಂಡು ಅವ್ರು ಮೆಡಿಟೇಷನ್ ಮಾಡಿದ್ರಂತ. ಕೆಲವು ಸಲ ಮಳೆ ಬರ್ತಿರ್ತಿತ್ತಂತ, ಆ ಮಳೆ ಒಳಗನ ನಾನು ಮೆಡಿಟೇಷನ್ ಮಾಡ್ತಿದ್ದೆ, ನಾನು ಬಿಟ್ಟಿರ್ಲಿಲ್ಲ ಅಂತಂದೇಳಿ ಅವ್ರು ಹೇಳಿದ್ರು. ನನಗೆ ಇಂಥವೆಲ್ಲ ಕೇಳಿ ನಮ್ಗೆ ಏನೂ ಅಂಥ ಸಮಸ್ಯೆಗಳಿಲ್ಲ, ಎಲ್ಲ ಪೂರ್ತಿ ನಾವು ಎಲ್ಲ ರೀತಿ ಅನುಕೂಲಗಳದಾವೆ ನಮ್ಮ ಮನೆಯೊಳಗೆ. ಅದಕ್ಕೆ ದಯಮಾಡಿ ಎಷ್ಟು ಜನ ಅನುಕೂಲ ಐತಲ್ಲ ಎಲ್ಲರೂ ಮೆಡಿಟೇಷನ್ ಮಾಡಿರಿ. ನಿಮಗೆ ಏನೋ ಸಮಸ್ಯೆಗಳಿದ್ರು ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಯಾವುದೋ ರೀತಿಯಿಂದ ನಿಮಗೆ ಸಮಸ್ಯೆಗಳಿದ್ರು ಇದೆಲ್ಲ ಕಡಿಮೆ ಆಗುತ್ತೆ ಅಂಥೇಳಿ ನಾನು ಕೂಡ ಜನರಿಗೆ ಹೇಳ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ತೀನಿ. ಕೆಲವೊಬ್ಬ ನಾನು ವಾಕಿಂಗ್ ಹೋಗೋ ಮುಂದೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಿದ್ರು, ಅವರು ಅಯ್ಯಪ್ಪ ನಂಗೆ 1 ತಾಸು ಕೂಡೋದು ಆಗೋದಿಲ್ಲ ರೀ ಅಂತಂದ್ರೆ ಅಂದ್ರೆ ಕಡೆಗೆ ಒಂದು 5-10 ನಿಮಿಷ ಕೂಡ್ರಿ ಅಂತ ಹೇಳ್ತಿದ್ದೆ. ಒಬ್ಬರಂತರು ಸ್ಟಾರ್ಟಿಂಗ್ ಒಂದು 10 ನಿಮಿಷ 15 ನಿಮಿಷ ಮಾಡ್ಕೋತ ಈಗ ಅವ್ರು ಹೇಳ್ತಾರೆ, ಯಾಕೋ ವಾಕಿಂಗ್ ಲೇಟ್ ಆತಲ್ರಿ ಅಂತ ನಾ ಕೇಳಿದ್ರು, ಇಲ್ರಿ ಮೆಡಿಟೇಷನ್ ಕುಂತ್ಬಿಟ್ಟಿದ್ದೆ, ನನಗೆ ಫುಲ್ ಗುರ್ತಾಗಲಿಲ್ಲ, 1.5 ತಾಸು ಕುಂತ್ಬಿಟ್ಟಿದ್ದೆ ಅಂತ ಹೇಳಿದ್ರು. ಈ ರೀತಿ ಕೂಡ ಕೆಲವು ಜನ, ನಾ ಹೇಳಿರುವಂಥ ಜನ ಮೆಡಿಟೇಷನ್ ಮಾಡಕತ್ತಾರ. ನನಗಿದೆಲ್ಲ ಕೇಳಿ ಭಾಳನ ಸಂತೋಷ ಆಗುತ್ತೆ. ಇದು ಇನ್ನೂ ಹೆಚ್ಚು ಪ್ರಚಾರ ಆಗಬೇಕು ಅಂತೇಳಿ ನನಗೂ ಕೂಡ ತುಂಬಾ ಆಸೆ ಐತಿ. ನನಗೆ ಈ ಚಾನಲ್ದೊಳಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ PMC ಚಾನಲ್ದ ಎಲ್ಲ ಕುಟುಂಬಕ್ಕೂ ಮತ್ತು ವಿದ್ಯಾರಾಣಿ ಮೇಡಮ್ಗೂ ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.